ನಾವು ಮಾಡೋ ರೀತಿ ಮಾಡಿದ್ರೆ ಮಟನ್ ಕರಿ ಅದೇನು ಪಾಯ್ಸನ್ ಇಲ್ಲ. ಕರೆಕ್ಟ್. ನಮ್ಮ ಆ ಫ್ಯಾಟ್ ಅಲ್ಲೇ ಎಲ್ಲಾನು ಇದೆ. ಮಟನ್ ಅದು ಫ್ಯಾಟ್ಲೆಸ್ ಮಟನ್ ನಾನು ತಗೊಳ್ಳೋದು. ಆ ಮಟನ್ ಅಲ್ಲೇ ಇನ್ಬಿಲ್ಟ್ ಸಿಸ್ಟಮ್ ಅಲ್ಲೇ ಇದೆ, ನೀರು ಇದೆ ಮತ್ತೆ ಫ್ಯಾಟ್ಸು ಇದೆ. 1 ಟೀ ಸ್ಪೂನ್ ಅಷ್ಟೇ. ಓಕೆ, ಅಷ್ಟು ಇಷ್ಟೇ ಎಣ್ಣೆ. ಆ ಈರುಳ್ಳಿ ಹಾಕೋ ಉದ್ದೇಶ ಏನು ಅಂತಂದ್ರೆ ಇದು ನೆಗೆಟಿವ್ ಫ್ಲೇವರ್ ಏನಿದೆ ಮಟನ್ ಇದೆ ಅದು ಫ್ಲೇವರ್ ಆಚೆ ಹೋಗೋದಕ್ಕೆ. ಸೊ ಯಾವ ರೀತಿ ಬೇಕಾದ್ರೂ ನಾವು ಅಡ್ಜಸ್ಟ್ ಮಾಡ್ಬೋದು. ಇದು ನಮ್ಮ ಅಮ್ಮನ ರೆಸಿಪಿ ಇದು ನೋಡಿ. ಸೊ ಯಾವಾಗಲೂ ನಾನು ಇದನ್ನ ಈಗ ಬಂತು ಸೀಕ್ರೆಟ್ ಹೊರಗಡೆ ಗುಟ್ಟು. ಈಗ ಆಲ್ಮೋಸ್ಟ್ ರೆಡಿ ಇದೆ. ಇನ್ನೊಂದು 10-20 ನಿಮಿಷ ಬೆಂತು ಅಂದ್ರೆ ಸರೋಗ್ತಿದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಡಾಕ್ಟರ್ SM ರಾಜು ಅವರ ಫ್ಯಾಕ್ಟ್ರಿ ಪ್ರಿಮೈಸಸ್ ಹೇಳಿದ್ದೇನೆ. ಇಲ್ಲಿ ಪ್ರಾಂಗಣದಲ್ಲಿ ಇದ್ದೀವಿ. ಇದು ಅವರ ಒಂದು ಮನೆ, ಫ್ಯಾಕ್ಟ್ರಿ ಒಳಗಡೆ ಇದೆ. ಇಲ್ಲಿ ಇವತ್ತು ಯಾವುದೇ ರೋಗ ಆಗಲಿ, ಯಾವುದೇ ಕ್ಯೂರ್ ಬಗ್ಗೆ ಆಗಲಿ, ಗುಣಮುಖ ಆಗೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ಯಾಕಂದರೆ ಡಾಕ್ಟರ್ SM ರಾಜು ಅವರು ಇನ್ನೊಂದು ಮುಖ, ಇನ್ನೊಂದು ಫೇಸ್ ನೋಡೋಣ. ಅಡುಗೆ ಮಾಡ್ತಾರೆ ರೀ. ನಮ್ಮ ಚಾನಲ್ ಬಂದು ರಸದೂಟ. ಸೊ ಬರೀ ಇದ್ರ ಬಗ್ಗೆ ಮಾತಾಡ್ಬಿಟ್ವಿ ನಾವು. ರೋಗದ ಬಗ್ಗೆ ಒಳ್ಳೆ ರಸದೂಟ ಮಾಡಿ ತೋರಿಸ್ತೀನಿ ಅಂದರು, ಬಂದುಬಿಟ್ಟಿದ್ದೀವಿ. ಅದು ಯಾವ ಥರ ರಸದೂಟ? ಅವರೇ ಕಿಚನಲ್ಲಿ ನಿಂತ್ಕೊಂಡ್ಬಿಟ್ಟು ನಮಗೆ ಕಡಿಮೆ ಎಣ್ಣೆಯಲ್ಲಿ, ಅಂದರೆ ಆರೋಗ್ಯಕ್ಕೆ ಧಕ್ಕೆ ಆಗಬಾರ್ದು. ಡಾಕ್ಟರ್ SM ರಾಜು ಅವರೇ ಖುದ್ದಾಗಿ ಅಡುಗೆ ಮಾಡ್ತಾರಂದರೆ ನಮಗೆ ಕೂಡ ಪುಳಕಿತ ಆಗ್ಬಿಟ್ಟಿವಿ ನಾವು. ನಮಗೆ ಕೂಡ ಎಕ್ಸೈಟ್ಮೆಂಟ್ ಇವಾಗ. ಬನ್ನಿ ನೋಡ್ಬಿಡೋಣ. ಆವಾಗಲೇ ಹೇಳಿದೆ ವೀಕ್ಷಕರಿಗೆ, ಇವತ್ತು ನಮಗೆ ಬರೀ ಎಲ್ಲ ರೋಗಗಳಿಗೆ ಹೇಗೆ ಮುಕ್ತ ಆಗ್ಬೇಕಂತ ತೋರಿಸ್ತಾ ಇದ್ರು, ರೋಗಗಳಿಂದ. ಇವತ್ತು ನಮಗೊಂದು ನಿಮ್ಮ ರೀತಿಯಲ್ಲಿ ಅಡುಗೆ, ಹೌದು, ಆ ಥರದೊಂದು ಮಟನ್ ಖರೀದಿ ಮಾಡಿ ತೋರಿಸ್ತೀನಿ ಅಂದ್ರೆ ಇದ್ರ ಬಗ್ಗೆ ನಾನು ಫಸ್ಟ್ ಒಂದು ಹೇಳ್ಬೇಕು. ಹೇಳಿ ಸರ್. ನಮ್ಮ ಮುರಳಿ ಅವ್ರನ್ನ ನಾನು ಮರೆಯಕ್ಕಾಗಲ್ಲ. ನಾನು ಐ ಆಮ್ ವೆರಿ ಫ್ಯಾನ್ ಆಫ್ ಮುರಳಿ. ಓಕೆ. ZEE2 ಇಂದಲ್ಲಿ ಬರ್ತಾ ಇದ್ರು. ನಾನು ಇವನ್ ಆಫೀಸಿಂದ ಬರೋ ಹೊತ್ತಿಗೆ ಪಟ್ನಾದಲ್ಲಿ 1:30 ಲಂಚ್ ಮಾಡೋದ್ರ ಮುಂಚೆ ಮುರಳಿ ಅವ್ರದ್ದು ನೋಡ್ಬಿಟ್ಟು ಆಮೇಲೆ ಒಂದ್ಸರ್ ಹಾಗೆ ಬೆಂಗಳೂರಿಗೆ ಬಂದಾಗ, ಸರ್ ಏನೋ ಕನೆಕ್ಟ್ ಆಯ್ತು, ನಮ್ಮಲ್ಲಿ ಯಾಕೆ ನೀವು ಮಾಡಬಾರ್ದು ಎಪಿಸೋಡ್ ಅಂತಂದ್ರು. ಯಾಕಂದ್ರೆ ಐ ಆಮ್ ವೆರಿ ಫ್ಯಾನ್. ಓಕೆ. ಆಹಾರನೇ ಔಷಧಿ ಅಂತ ಹೇಳ್ತೀನಿ. ಫಿಶ್ ಅನ್ನ ವಿತೌಟ್ ಆಯಿಲಿಂಗ್ ಪ್ರಿಪೇರ್ ಮಾಡ್ಬೇಕಂತ ಅವಾಗೇ ತೋರಿಸಿದ್ದೆ. ತೋರಿಸಿದ 2015-16 ಜಿ ಕನ್ನಡದಲ್ಲಿ. ಓಕೆ. ಸೊ ಇವತ್ತು ನೀವು ಒಂದ್ರಿ ಎಲ್ಲಾ ತೋರಿಸ್ತಿದ್ರೆ ನಾವು ಮಟನ್ ಕರಿ ಮಾಡೋದು ಅಂತ. ಅದು ಆಯಿಲ್ಲೆಸ್. ಜಸ್ಟ್ ನಾನು 1.5 kg ಮಟನ್ 1 ಟೀ ಸ್ಪೂನ್ ಅಷ್ಟೇ ಆಯಿಲ್ ಯೂಸ್ ಮಾಡೋದು. ನೀವು ಅದನ್ನ ನೀವೇನು ಈಗ ನೋಡ್ತೀರಿ, ನೋಡೋಣ ಸರ್. ಆಮೇಲೆ ಏನು ಅಂತಂದ್ರೆ ನಮ್ಮ ಆ ಫ್ಯಾಟ್ ಅಲ್ಲೇ ಎಲ್ಲಾನು ಇದೆ. ಮಟನ್ ಅದು ಫ್ಯಾಟ್ಲೆಸ್ ಮಟನ್ ನಾನು ತಗೊಳ್ಳೋದು. ಆ ಮಟನ್ ಅಲ್ಲೇ ಇನ್ಬಿಲ್ಟ್ ಸಿಸ್ಟಮ್ ಅಲ್ಲೇ ಇದೆ, ನೀರು ಇದೆ ಮತ್ತೆ ಫ್ಯಾಟ್ಸು ಇದೆ. ಅದ್ರಲ್ಲೇನೆ ಮಾಡ್ಬೋದು ನಾವು. ಸರ್ ನೋಡ್ಬಿಡೋಣ ಸರ್ ಯಾವ ರೀತಿ ಮಾಡ್ತೀರಂತ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ, ಹಾಕ್ತಾ ನೋಡ್ಬಿಡೋಣ. ಓಕೆ ಬನ್ನಿ. ನೋಡಿ, ಈಗ ನಾನು ಮಟನ್ ಕರಿ ಬಗ್ಗೆ ವಿತೌಟ್ ಆಯಿಲಿಂಗ್ ಪ್ರಿಪರೇಷನ್ ಮಾಡ್ಬೇಕಂತ ತೋರಿಸ್ತೀನಿ. ಇದು ಮಟನ್ನು, ಇದರಲ್ಲಿ ಸಾಲ್ಟು ಮತ್ತೆ ಖಾರದ ಪೌಡರ್ ಮಿಕ್ಸ್ ಆಗಿದೆ, ಮ್ಯಾರಿನೇಟ್ ಆಗಿದೆ. ಈಗ ಇಲ್ಲಿ ಬಿಸಿ ಆಯ್ತು. ಮಟನ್ ಎಷ್ಟು ತೊಗೊಂಡಿ ಸರ್ ಇದು? 1.5 kg ತಗೊಂಡು. 1.5 kg. ಅದಕ್ಕೆ ಎಷ್ಟು ಹಾಕೋಣ ಎಣ್ಣೆ? ಈಗ ನೋಡಿ 1 ಟೀ ಸ್ಪೂನ್. ಇದು 1 ಟೀ ಸ್ಪೂನ್ ಅಷ್ಟೇ. ಓಕೆ, ಅಷ್ಟು. ಇಷ್ಟೇ ಎಣ್ಣೆ. ಇದರಲ್ಲಿ ಇದು ಏನು ಕರಿ ಲೀವ್ಸ್ ಅಂದ್ರೆ ಕರಿಬೇವು. ಸೊ ಅದಾದ್ಮೇಲೆ ಸರ್ ಇವಾಗ ಅದು ಎಣ್ಣೆ ಸಿಡಿತಾ ಇದೆ ಎಲ್ಲ. ಈಗ ಎಣ್ಣೆ ಸಿಡಿತದೆ. ಈಗ ಈರುಳ್ಳಿ ಸ್ವಲ್ಪ, ಅದು ಏನು ಈರುಳ್ಳಿ ಒಂದು 1/4 ಭಾಗನೂ ಇಲ್ಲ. ಅದಾದ್ಮೇಲೆ ಹಸಿಮೆಣಸಿನಕಾಯಿ. ಇದಾದ್ಮೇಲೆ ಈಗ ಇದನ್ನ ಫ್ರೈ ಆದ ನಂತರ ಸರ್ ಕೆಂಪಾಗಬೇಕಾ ಸರ್ ಇದು? ಇದು ಸ್ವಲ್ಪ ಕೆಂಪಾಗಬೇಕು. ಎಲ್ಲಾನು ಇದಾಯ್ತು. ಈಗ ನಾನು ಮಟನ್ ಅನ್ನ ಇದರಲ್ಲಿ ಬೆರೆಸ್ತೀನಿ. ಎಸ್ ಸರ್. ಇದರಲ್ಲಿ ಯಾವುದೇ ನೀರು ಹಾಕೋದಿಲ್ಲ, ಏನಿಲ್ಲ. ಇದರಲ್ಲಿ ಏನಿದೆ ನೀರು ಈ ಮಟನ್ ಅಲ್ಲಿ, ಅದೇ ನೀರಲ್ಲೇನೆ ಇದು ಪೂರ್ತಿ ಬೇಯಬೇಕು. ಆಲ್ಮೋಸ್ಟ್ ಒಂದು 50%. ಅದಾದ್ಮೇಲೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನ ಎಷ್ಟು ಬೇಕೋ ಅಷ್ಟು ನೀರನ್ನ ಬಾಯ್ಲ್ ಮಾಡಿಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಹಾಗೆ ಇಡಬೇಕು. ಸೊ ಬೆಸ್ಟ್ ಕರಿ ಆಗುತ್ತೆ. ಇದು ಬೆಂದ್ಬಿಡ್ಲಿಲ್ಲ ಸರ್? ಇದು ಇವಾಗ ಆರಾಮಾಗಿ ಅದಷ್ಟಿದೆ. ಅದರಲ್ಲಿರೋ ವಾಟರ್ನಲ್ಲೇ ಬೇಯ್ತದೆ. ಇದಕ್ಕೇನು ಬೇರೆ ವಾಟರ್ ಕೊಡೋದೇನು ಬೇಕಾಗಿಲ್ಲ. ಇಬ್ಬಿಸ್ತೀವಿ ಈಗ. ಓಕೆ.
ಈಗ ಮಸಾಲ ಇದರಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕಿದ್ದೀನಿ. ಓಕೆ, ಎಷ್ಟು ಹಾಕಿದೆ ಸರ್ ಟೊಮೆಟೊ? ಟೊಮ್ಯಾಟೊ ಒಂದು 3 ಟೊಮ್ಯಾಟೊ ಹಾಕಿದ್ದೀನಿ, ಒಂದು 2 ಈರುಳ್ಳಿ ಹಾಕಿದ್ದೀನಿ. ಕಟ್ ಮಾಡಿದ್ದೀರಾ? ಆಮೇಲೆ ಇದರಲ್ಲಿ ಬೆಳ್ಳುಳ್ಳಿ ಶುಂಠಿ 2 ಇದೆ. ಇದನ್ನು ಫ್ರೆಶ್ ಆಗಿ ಅದು ಪೇಸ್ಟ್ ಮಾಡಿದಿಲ್ಲ. ಎಷ್ಟು ಹಾಕೋಣ ಸರ್ ಅದು? ಅದರಲ್ಲಿ ಬೆಳ್ಳುಳ್ಳಿ ಒಂದು 2 ದೊಡ್ಡ ಬೆಳ್ಳುಳ್ಳಿ, ಆಮೇಲೆ 1.5 ಇಂಚು ಇದು ಶುಂಠಿ ಇಷ್ಟ ಹಾಕ್ಬಿಡ್ತೀವಿ. ಇಷ್ಟ ಹಾಕ್ತಿವಿ. ಆಮೇಲೆ ಹಸಿ ಮೆಣಸಿನಕಾಯಿನ ಅರ್ದಿರೋದಿದೆ, ಚಾಪ್ ಮಾಡಿರೋದು, ಅದನ್ನು ಇದರಲ್ಲಿ ಹಾಕ್ತೀನಿ. ಅದಾದ್ಮೇಲೆ ಅಬೌಟ್ 20-25 ಗ್ರಾಮ್ ಇದು ಪುದೀನ ಸೊಪ್ಪು. ಸೊ ಇದನ್ನು ಕೊಯ್ದು ಬಿಟ್ಟು ಹಾಕ್ತೀನಿ. ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ, ಅದು ಒಂದು 25 ಗ್ರಾಮ್ಸ್ ಇದಾಗ್ತಾ ಇದೀನಿ. ಇವೆಲ್ಲ ಮೆಡಿಸಿನಲ್ ವ್ಯಾಲ್ಯೂನೇ ಇದು. ನಾವು ಮಾಡೋ ರೀತಿ ಮಾಡಿದ್ರೆ ಮಟನ್ ಕರಿ ಅದೇನು ಪಾಯ್ಸನ್ ಅಲ್ಲ. ಕರೆಕ್ಟ್. ಆಮೇಲೆ ಇದಾಯ್ತು ಪುದೀನ ಸೊಪ್ಪು. ಈಗ ಇದು ಕೊತ್ತಂಬರಿ ಸೊಪ್ಪು, ಇದು ಅರೌಂಡ್ 20-25 ಗ್ರಾಮ್. ಸೊ ಎಷ್ಟು ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಸರ್. ಡ್ರೈ ಕೊತ್ತಂಬರಿ ಪೌಡ್ರು, ಧನಿಯಾ ಪೌಡ್ರು ಇದೊಂದು 2 ಟೀ ಸ್ಪೂನು. ಇವೆಲ್ಲನೂ ಮೆಡಿಸಿನಲ್ ವ್ಯಾಲ್ಯೂ. ಆಮೇಲೆ ಗರಂ ಮಸಾಲ ಇದು ಒಂದು ಅರ್ಧ ಟೀ ಸ್ಪೂನು. ಆಮೇಲೆ ಅರಿಶಿನ ಅದು 1 ಟೀ ಸ್ಪೂನು. ಅರಿಶಿನ ಭಾರಿ ಇಂಪಾರ್ಟೆಂಟು. ಇವೆಲ್ಲನೂ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಸರಿ. ಆಮೇಲೆ ಒಂದು ಸ್ವಲ್ಪ ಖಾರದ ಪೌಡ್ರು, ಯಾಕೆಂದ್ರೆ ಆಲ್ರೆಡಿ ಖಾರದ ಪೌಡ್ರು ಅದರಲ್ಲಿ ಹಾಕಿದೆ ಸ್ವಲ್ಪ. ಸೊ ಇದರಲ್ಲಿ ನೀವು ಫೈನ್ ಮಸಾಲೆ ಮಾಡಿದ್ರೆ 1 ಟೇಸ್ಟ್ ಬರುತ್ತೆ, ಆಮೇಲೆ ಕೋರ್ಸ್ ಮಾಡಿದ್ರೆ 1 ಟೇಸ್ಟ್ ಬರುತ್ತೆ. ಇದನ್ನ ಫ್ರೈ ಮಾಡಿಬಿಟ್ಟು ಮತ್ತೆ ಮಸಾಲೆ ಮಾಡಿದ್ರೆ 1 ಟೇಸ್ಟ್ ಬರುತ್ತೆ. ಈಗ ಗರಂ ಮಸಾಲೆ ಪೌಡರ್ ಹಾಕಿದ್ನಿ. ಇಲ್ಲಾಂದ್ರೆ ಚಕ್ಕೆ ಲವಂಗ ಅವೆಲ್ಲದನ್ನ ಬೇರೆ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ನಾನು ಬೇರೆ ಮಾಡ್ಕೊಂಡಿದ್ದೀನಿ. ಚಕ್ಕೆ ಒಂದು 2 ಇಂಚು, ಕಾರ್ಡಮಮ್ ಒಂದು 2 ಏಲಕ್ಕಿ, ಕೆಂಪು ಮೆಣಸಿನಕಾಯಿ ಮತ್ತೆ ಲವಂಗ 4-5 ಇದೆ, ಆಮೇಲೆ ಪೆಪ್ಪರ್ ಇದೆ. ಸೊ ಇದನ್ನ ಫ್ರೆಶ್ ಪೌಡರ್ ಮಾಡ್ಕೊಂಡು ಇದರಲ್ಲೇ ಮಿಕ್ಸ್ ಮಾಡ್ಕೊಂಡು ಇದನ್ನ ಸಪರೇಟ್ ಪೌಡರ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸಿ ಇದ್ರಾಗ ಮಾಡ್ಕೊಳ್ಳಿ. ಆಮೇಲೆ ಇದು ಕೊಬ್ಬರಿನ ಒಂದು 25-30 ಗ್ರಾಮು. ಇದು ಮೆಡಿಸಿನ್ ವ್ಯಾಲ್ಯೂ. ಸೊ ಇದನ್ನ ಸಪರೇಟ್ ಆಗಿ ಪೇಸ್ಟ್ ಮಾಡ್ಕೊಂಡು ಅದನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಕರಿ ಜೊತೆಲಿ ಆಡ್ ಮಾಡಿ. ಸೊ ಈ ರೀತಿ ಕೋರ್ಸ್ ಇದಾಗಿದೆ. ತೊಂದರೆ ಇಲ್ಲ, ಫೈನೆಸ್ಟ್ ಬೇಕು ಅಂತಿಲ್ಲ, ಯಾಕಂದ್ರೆ ಬೇಯ ಹೊತ್ತಲ್ಲಿ ಎಲ್ಲ ಅದರಲ್ಲಿ ಸೇರ್ತೈತೆ, ಅದರಲ್ಲಿ ಫೈಟೋಕೆಮಿಕಲ್ಸ್ ಎಲ್ಲ. ಇದನ್ನ ಇದರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಇದನ್ನ ನೀರೇನು ಹಾಕ್ಬೇಕಾಗಿಲ್ಲ. ಆಲ್ರೆಡಿ ಟೊಮೆಟೊ ಇದೆ, ಎಲ್ಲ ಇದೆ, ಈರುಳ್ಳಿ ಇದೆ, ಇದೇ ಪೇಸ್ಟ್ ಆಗುತ್ತೆ. ಹಾಗಂದ್ರೆ ಸ್ವಲ್ಪ ನೀರು ಹಾಕೊಳ್ಬಹುದು. ಸರಿ ಸರಿ. ನೋಡಿ ಈಗ ಪೇಸ್ಟ್ ಆಗಿದೆ, ಈ ತರ ಆಗಿದೆ. ಸೊ ಇದನ್ನ ಅದು ಮಟನ್ ಎಲ್ಲ ಫುಲ್ ಡ್ರೈ ಆಗೋದು ತೋರಿಸ್ತೀನಿ. ಆಮೇಲೆ ಇದನ್ನ ಆಡ್ ಮಾಡೋದು. ಆಡ್ ಮಾಡಿ ಅದು ಅದರಲ್ಲೇ ಫ್ರೈ ಆಗ್ಬೇಕು. ನೋಡಿ ನೀರೇನು ಹಾಕಿಲ್ಲ, ಅದ್ರಲ್ಲೇ ನೀರಲ್ಲಿ ಬರ್ತಾ ಇತ್ತು. ನೋಡಿ ಎಷ್ಟು ಜನ ಗೊತ್ತೇ ಇಲ್ಲ, ಸುಮ್ಮನೆ ನೀರು ಬರ್ತಾ ಇದೆ ಸರ್. ನೋಡಿ ಅದರಲ್ಲೇ ನೀರಿದೆ, ಇದೆಲ್ಲ ಆ ಮಟನ್ ಇರೋ ನೀರಲ್ಲೇನೆ ಬೇಯ್ತಾ ಇದೆ, ನೀರು ಬಿಟ್ಟಿದೆ. ಆವಾಗ ಅದು ರಿಯಲ್ ಟೇಸ್ಟ್ ಬರ್ತದೆ. ನಾವೇನು ಏನೋ ಬೇಕೋ ಬಿಟ್ಟಿಗೆ ಒಂದು ಕುಕ್ಕರ್ ಹಾಕ್ಬಿಡ್ತೀವಿ, ಒಂದು ಅರ್ಧ ಗಂಟೆಲಿ ಮಾಡ್ತೀವಿ, ಅದಕ್ಕೆ ಟೇಸ್ಟ್ ಬರಲ್ಲ. ಅದರಲ್ಲಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಿ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಇದು ನಮ್ಮ ಬಾಡಿನಲ್ಲಿ ಯಾವ ರೀತಿ ಕೊಬ್ಬು ಇನ್ಬಿಲ್ಡ್ ಸಿಸ್ಟಮ್ ಇದೆ, ಈಗ ಅದು ಆ ಒಂದು ಇದರಲ್ಲಿ ಮೀಟಲ್ಲಿ ಮಟನ್ ನಲ್ಲಿ ಏನಿದೆ, ಕುರಿ ಆಗಲಿ ಅಥವಾ ಇದಾಗಲಿ ಮೇಕೆ ಆಗಲಿ, ಅದ್ರದ್ದು ಇನ್ಬಿಲ್ಡ್ ಸಿಸ್ಟಮ್ ವಾಟರ್ ಅದರಲ್ಲಿರೋ ಇದು ಕೊಬ್ಬಲ್ಲೇ ಇದು ಬೇಯ್ತಾ ಇರೋದು. ನೋಡಿ ಈಗ ಆಲ್ಮೋಸ್ಟ್ ಅರ್ಧ ಗಂಟೆ ಆಯ್ತು, ಅರ್ಧ ಗಂಟೆ ಕ್ಲೀನ್ ಆಗಿ ಬೆಂದಿದೆ. ಈಗ ಫುಲ್ ಅದರಲ್ಲಿರೋ ಫ್ಯಾಟ್ ರಿಲೀಸ್ ಆಗಿದೆ. ನೋಡಿ ಅದರಲ್ಲಿರೋ ಫ್ಯಾಟು ಕಣ್ಣು ಕಾಣಿಸ್ತದೆ. ಈಗ ಫುಲ್ ಈಗ ಅದರಲ್ಲಿದೆ ಫ್ಯಾಟು. ಈಗ ನಾನೇನು ಆಗಲೇ ಮಸಾಲೆ ಮಾಡಿ ತೋರಿಸಿದ್ದೀನಿ, ಆ ಮಸಾಲೆನ ಇದ್ರಲ್ಲಿ ಹಾಕ್ಬೇಕು. ರೈಟ್ ಸರ್, ಈಗ ಹಾಕ್ಬಿಡೋದು. ನೋಡಿ ಮಿಕ್ಸ್ ಆಯ್ತು. ಈಗ ಆ ಮಸಾಲೆನೂ ಇದರಲ್ಲೇ ಫ್ರೈ ಆಗಬೇಕು. ಅದರಲ್ಲಿ ಇನ್ನೂ ಸ್ವಲ್ಪ ಇತ್ತು ಮಸಾಲೆದೆಲ್ಲ. ಇಷ್ಟು ನೀರು ಹಾಕೊಂಡ್ಬಿಡೋದು. ನೋಡಿ ಈಗ ಒಳ್ಳೆ ಚೆನ್ನಾಗಿ. ಈಗ ಇದರಲ್ಲಿ ಏನು ಮೀಟಿಂದ ರಿಲೀಸ್ ಆಗಿತ್ತು ಅದೇ ಫ್ಯಾಟ್ಸ್ ಅಲ್ಲಿ ಮತ್ತೆ ಇದು ಫ್ರೈ ಆಗ್ತೈತೆ. ಈಗ ಕೆಲವರೆಲ್ಲ ಮಸಾಲೆ ಎಣ್ಣೆನಲ್ಲಿ ಹಾಕಿ ಮಸಾಲೆ ಫ್ರೈ ಮಾಡಿ ದೆನ್ ಎಲ್ಲ ಇದು ಮಾಡ್ತಾರೆ. ನಾನು ಮೊದಲು ಕಂಪ್ಲೀಟ್ ಆಗಿ ಅರ್ಧ ಟೀ ಸ್ಪೂನು ಅಥವಾ 1 ಟೀ ಸ್ಪೂನಲ್ಲೇ ನಾನು ಇದು ಮಾಡಿದ್ದು. ಈಗ ಅದು ಏನು 1 ಟೀ ಸ್ಪೂನ್ ಹಾಕಿದ ಉದ್ದೇಶ ಏನು ಅಂತಂದರೆ, ಆ ಒಗ್ಗರಣೆ ಹಾಕೋ ಏನು ಇದಿದೆ, ಕರಿ ಲೀವ್ಸು, ಕರಿಬೇವು, ಆಮೇಲೆ ಅದು ಈರುಳ್ಳಿ, ಆಮೇಲೆ ಅದು ಇದ್ರದ್ದು ಏನೋ ಹಸಿಮೆಣಸಿನಕಾಯಿ, ಆ ಈರುಳ್ಳಿ ಹಾಕೋ ಉದ್ದೇಶ ಏನು ಅಂತಂದರೆ ಇದು ನೆಗೆಟಿವ್ ಫ್ಲೇವರ್ ಏನಿದೆ ಮಟನ್ ಇರ್ತದೆ ಅದು ಫ್ಲೇವರ್ ಆಚೆ ಹೋಗೋದಕ್ಕೆ.
ಸೊ ಈಗೇನು ಈಗ ಅದೇ ಫ್ರೈ ಆಗಬೇಕು. ಈಗ ಏನು ಅಂತಂದರೆ ಡಿಫ್ರೆನ್ಸ್ ಏನು ಅಂದರೆ ಇವಾಗ ನೀರು ಹಾಕ್ತೇ ಇರಿದ್ರೆ ಆದ ಎಣ್ಣೆನಲ್ಲಿ ಫಾಸ್ಟ್ ಫ್ರೈ ಆಗೋಗ್ಬಿಡ್ತದೆ, ಅದು ಆ ಮಟನ್ನಿಂದ ರಿಲೀಸ್ ಆಗಿದೆ ಎಣ್ಣೆಯಲ್ಲಿ. ಸೊ ಅದಕ್ಕೆ ಅನ್ನೋದು ಹಳ್ಳಿಗಳಲ್ಲಿ ಮೊದಲು ಸೌದೆನಲ್ಲಿ ಮಾಡ್ತಾಯಿದ್ರು, ಅದ್ರ ಟೇಸ್ಟೇ ಬೇರೆ. ಈಗ ಕೆಲವರು ಬಿರಿಯಾನಿ ಮಾಡ್ತಾರೆ, ಅದು ಹೆಂಗಿರ್ತದೆ ಅಂದರೆ ಅನ್ಥಿಂಕಬಲ್. ಹೌದು, ಒಲೆ ನಿಧಾನದಾಗ ಅದು ಇದಾಗುತ್ತೆ. ಈಗ ನೋಡಿ, ಈಗ ನಿಧಾನದಾಗ ಇದಾಗುತ್ತೆ. ನೆಕ್ಸ್ಟ್ ಬಂದಾಗ ಈಗ ಒಲೆನೂ ಮಾಡಿಸ್ತಾ ಇದ್ದೀನಿ. ಹೌದಾ? ಆಚೆನೇ. ಸೊ ನೋಡಿ, ಅದು ಕೂತ್ಕೊಳ್ಳೋ ಜಾಗ ಅದೆಲ್ಲ ಈ ಕಡೆ ಪಕ್ಕದಲ್ಲಿದೆ. ಇದು ಅಲ್ಲ ಸರ್, ಅದೇ ಕಿಚನ್. ಸೊ ಅದನ್ನ ಡೆವಲಪ್ ಆದಾಗ ಆರಾಮಾಗಿ ಅಲ್ಲೇ ನಾವು ಇಂಟ್ರ್ಯೂ ತಗೊಂಡು ಆರಾಮಾಗಿ ನೀವು ಪ್ರಕೃತಿ ಜೊತೆ ಯಾವ ರೀತಿ ಅಂತ ಇದು ಮಾಡ್ಬೋದು. ನೋಡಿ, ನಾವು ಎಲ್ಲಿದ್ದೀವಿ ಅಂದ್ರೆ ನಮಗೆಲ್ಲ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣ್ತಾ ಇದೆ. ಎಸ್ ಎಸ್, ಸ್ವಿಮ್ಮಿಂಗ್ ಪೂಲ್ ಇದೆ. ಇದು ಮನೆ ಕಿಚನ್ ಅಲ್ಲಿ ಮಾಡ್ತಾ ಇದ್ದೀವಿ. ಈಗ ನೋಡಿ, ಆ ಮಸಾಲೆದ ಹಸಿ ಸ್ಮೆಲ್ ಬರ್ತಾ ಐತೆ ಈಗ. ಅದೆಲ್ಲ ಹಸಿ ಸ್ಮೆಲ್ ಹೊಟ್ಟೋಗ್ಬೇಕು. ಆಮೇಲೆ ನೀರು ನೋಡಿ, ಇಲ್ಲಿ ಬಾಯ್ಲ್ ಮಾಡ್ತಾ ಇದ್ದೀನಿ. ಈ ಬಾಯ್ಲ್ ಮಾಡ್ತಿರೋ ನೀರು ಇದೆಲ್ಲ ಆದ್ಮೇಲೆ ಎಷ್ಟು ಬೇಕೋ ಅಷ್ಟು, 1 ಗ್ಲಾಸ್ ಬೇಕು, 2 ಗ್ಲಾಸ್ ಥಿಕ್ನೆಸ್ ಹೇಗಬೇಕು. ನೀವು ಅದನ್ನ ಸೂಪ್ ಕುಡಿಬೇಕಂತಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ. ಸೊ ನೀವು ಇಲ್ಲ ತಿಕ್ ಗ್ರೇವಿ ಬೇಕಂದ್ರೆ ತಿಕ್ಕಿದ, ಮುದ್ದೆಗೆ ಆಗ್ಬೇಕಂದ್ರೆ ಹಾಗೆ, ಅನ್ನಗೆ ಆಗ್ಬೇಕಂದ್ರೆ ಹಾಗೆ. ಸೊ ಯಾವ ರೀತಿ ಬೇಕಾದ್ರೂ ನಾವು ಅಡ್ಜಸ್ಟ್ ಮಾಡ್ಕೋ. ಇದು ನಮ್ಮ ಅಮ್ಮನ ರೆಸಿಪಿ ಇದು ನೋಡಿ. ಸೊ ಯಾವಾಗಲೂ ನಾನು ಇದನ್ನ ಸೀಕ್ರೆಟ್ ಹೊರಗಡೆ ಗುಟ್ಟು. ಯಾಕೆಂದ್ರೆ ಹಳ್ಳಿಗಳಲ್ಲಿ ಎಣ್ಣೆ ಯೂಸ್ ಮಾಡೋದಂದ್ರೆ ವೆರಿ ಎಕ್ಸ್ಪೆನ್ಸಿವ್. ಕಡಿಮೆ ಎಣ್ಣೆನಲ್ಲೇ ಅರ್ಧ ಲೀಟರ್ನಲ್ಲೇ ಇಡೀ ಮನೆಯದು 1 ತಿಂಗಳು ಯೂಸ್ ಮಾಡ್ತಾ ಇದ್ರು. ಸೊ ಸೇಮ್ ಪ್ರಿನ್ಸಿಪಲ್ಸ್ ನಾವು ಮಾಡಿದ್ರೆ ಆರೋಗ್ಯನೂ ಚೆನ್ನಾಗ್ತೈತೆ. ಅದಕ್ಕೆ ಹಳ್ಳಿಗಳಲ್ಲಿ 90 ವರ್ಷ ಆಗಿರ್ತದೆ, ಇನ್ನು ಮಟನ್ ತಿನ್ಕೊಂಡು ಆರಾಮಾಗಿರ್ತಾರೆ. ಹೌದು, ನಮ್ಮಲ್ಲಿ ಒಬ್ಬರು ಇದ್ರು, ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಟು CM, ಅವರು 84 ಬ್ಯಾಚ್, ನಮ್ಮ ಸೀನಿಯರು. ಅವ್ರು ಅದೇ ಅಂತಂದ್ರೆ, ನಾನು ಯಾವಾಗ ರಾಜು ನಮ್ಮ ಅಪ್ಪನಿಗೆ 80-90 ವರ್ಷ, ಈಗಲೂ ಮಟನ್ನಲ್ಲಿ ಇದಿರ್ಬೇಕು, ಚರ್ಬಿ ಅಂದರೆ ಫ್ಯಾಟ್ ಬೇಕು. ಅಂದರೆ ಅವರ ಆರ್ಗನ್ಸ್ ಅಲ್ಲಿ ಎಲ್ಲಾನು ಫಂಕ್ಷನ್ ಮಾಡ್ತೈತೆ. ಆದ್ರೆ ಇನ್ನು ಕೆಲವರು ಹೇಳ್ತಾರೆ, ನಾವು ಎಲ್ಲ ಏನು ತಿಂದಿಲ್ಲ ಸರ್, ಆದ್ರೂ ರೋಗ ಬಂದಿದೆ ಅಂತ ನೋಡಿ. ಸೊ ಅಂದರೆ ಅರ್ಥ ಏನಂದ್ರೆ, ನಮ್ಮ ಶರೀರಕ್ಕೆ ಎಲ್ಲನೂ ನರಿಶ್ ಮಾಡಬೇಕು. ನಾವು ಹುಟ್ಟಿದಾನಿಂದ ಏನು ತಿಂತಾ ಇದ್ವಿ ಅದನ್ನೇ ನಾವೆಲ್ಲ ಕೊಡಬೇಕು. ನೋಡಿ, ಈಗ ಸ್ಮೆಲ್ ಬರ್ತದೆ, ಅರೋಮ ಬರ್ತಾ ಇದೆ. ಅದು ಕೆಟ್ಟದ್ದು, ಇದು ಕೆಟ್ಟದ್ದು ಅಂತಾರೆ. ಇನ್ನು ರಾಜಾಸ್ ಪೀರಿಯಡಲ್ಲಿ 30 ಕೋರ್ಸ್ 35 ಕೋರ್ಸ್ ಅವರು ಮೀಟ್ ತಿಂತಾ ಇದ್ರು ರಾಜರು. ಆಮೇಲೆ ಅಫಿಷಿಯಲಿ ದೇ ಇಸ್ಟ್ ಟು ಮ್ಯಾರಿ 4, ಏನೋ ಅದು ಇಷ್ಟನಲ್ಲೇ ಬರೆದಿದೆ. ಅದು ಆಗಿದ್ದೂನ ಪ್ಲಸ್ ಆರ್ಮರಿ, ಅವರದ್ದೇ ಕವಚ ಹಾಕ್ಕೊಳ್ಬೇಕು, ಸೋಡ್ ಇಟ್ಕೊಳ್ಬೇಕು, ಅದ್ರ ಮೇಲೆ ಕೂತ್ಕೊಂಡು ಯುದ್ಧ ಮಾಡ್ಬೇಕಂದ್ರೆ ಆ ಬಾಡಿ ಹೆಂಗ್ ಮೇಂಟೈನ್ ಆಗ್ತದೆ, ಅಷ್ಟು ಪವರ್ ಇತ್ತು ನಮ್ಮ ಆಯುರ್ವೇದದಲ್ಲಿ. ಅಂತ ಹರ್ಬ್ಸ್ ಅವರು ಯೂಸ್ ಮಾಡ್ತಾ ಇದ್ರು ಊಟದಲ್ಲಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕೋಳಿಗೆ ಗೋಲ್ಡನ್ ತಿನ್ನಿಸ್ತಾ ಇದ್ರಂತೆ ಇನ್ ದ ಡಿಫ್ರೆಂಟ್ ಫಾರ್ಮ್ಸ್, ಸೊ ದಟ್ ಅದು ಡೈಜೆಷನ್ ಆದಾಗ ಅದು ಮಾಂಸ ಅಷ್ಟು ಅವರಿಗೆ ಈಸಿಯಾಗಿ ಗೋಲ್ಡ್ ಅವರ ಶರೀರಕ್ಕೆ ಹೋಗೋದು ಅಂತ. ಓಕೆ, ಶರೀರದಲ್ಲಿ ಗೋಲ್ಡ್ ಹೋದ್ರೆ ಒಳ್ಳೇದು, ಭಾಳ ಒಳ್ಳೇದು. ಅದಕ್ಕೆ ಎಲ್ಲ ಇದು ಏನೇನೋ ಥೆರಪಿ ಇದೆಯಲ್ಲ, ಗೋಲ್ಡ್ ಥೆರಪಿ ಎಲ್ಲ ಏನೆಲ್ಲ ಇದೆ. ಬಟ್ ಎಲ್ಲಕ್ಕೂ ಸರ್ಟನ್ ಲೆವೆಲ್ ಇದೆ. ಬಟ್ ನನಗೆ ಅದರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಗೊತ್ತಿಲ್ಲದೇ ಜಾಸ್ತಿ ಮಾತಾಡೋದು ಚೆನ್ನಾಗಿರೋದಿಲ್ಲ. ಐರನ್ ಕಂಟೆಂಟ್ ಇದ್ರೆ ಒಳ್ಳೇದು. ನೋಡಿ, ಈಗ ಸರಿ ಹೋಯ್ತು. ಈಗ ಇದಕ್ಕೆ ನೀರು ಹಾಕ್ಬೇಕು ಅಷ್ಟೇ. ಈಗ ನೋಡಿ, ಗಟ್ಟಿ ಆಗೋಯ್ತು. ಹೌದು. ಈಗ ಈ ನೀರು ಹಾಕೋಬೇಕು ಸರ್. ಈಗ ನೋಡಿ ಎಷ್ಟು ಹಾಕೋಬೇಕು ಸರ್? ಈಗ 1 ಗ್ಲಾಸು 2 ಗ್ಲಾಸು ನಮಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಇದಾಗ್ತಂದ್ರೆ ಆಟೋಮ್ಯಾಟಿಕ್ಲಿ ಆ ಕನ್ಸಿಸ್ಟೆನ್ಸಿ ಪ್ರಕಾರ ನೋಡಿ. ಈಗ ತಳನೂ ಹತ್ತಲಿಲ್ಲ, ತಳ ಹತ್ತೋ ಸ್ಟೇಜಿಗೆ ಬಂದಿತ್ತು. ಸೊ ಬಸ್ ಇದೇ ರೀತಿ ಇನ್ನೊಂದು ಗ್ಲಾಸ್ ಹಾಕ್ತೀನಿ. ಬಿಸಿನೀರು ನೋಡಿ. ಈಗ ಇನ್ನೊಂದು ಗ್ಲಾಸ್ ಹಾಕ್ಬೇಕು. ಹಾಗೆ ಇನ್ನೊಂದು ಗ್ಲಾಸ್ ಹಾಕೋಣ. ಟೋಟಲ್ ಎಷ್ಟು ಗ್ಲಾಸ್ ಬಿದ್ದಂಗೆ ಸರ್? ಅಲ್ಲಿಗೆ 1.5 kg ಒಂದು 4 ಗ್ಲಾಸ್ ಇದ್ದಂಗೆ. 4 ಗ್ಲಾಸ್ ಇಷ್ಟು ಬಂತು. ಈಗ ಆಲ್ಮೋಸ್ಟ್ ರೆಡಿ ಇದೆ. ಇನ್ನೊಂದು 10-20 ನಿಮಿಷ ಬೆಂತು ಅಂದ್ರೆ ಸರಿ ಹೋಗ್ತೈತೆ. ಇದು ಲಾಸ್ಟ್ ಅಲ್ಲಿ ಇದನ್ನ ನಾನು ಅದಕ್ಕೆ, ಇದು ಕೊಬ್ಬರಿ. ಇದು ಒಂಥರ ನಮ್ಮ ಕೋಲಾರದ ಏರಿಯಾದಲ್ಲಿ ಕೊಬ್ಬರಿ ಹಾಕ್ಲಿಲ್ಲ ಅಂದ್ರೆ ಲಾಸ್ಟ್ ಇದರಲ್ಲಿ ಅದೊಂಥರ ಟೇಸ್ಟ್ ಬರಲ್ಲ ಅಂತ. ಇನ್ನು ಕೆಲವು ಕಡೆ ಅದನ್ನ ಹಕ್ಕಿನ ನೆನೆಸ್ಬಿಟ್ಟು ಅದ್ ಮಾಡಿ ಥಿಕ್ನೆಸ್ ತಗೊಂಡ್ತಾರೆ. ನಾವಿರಲಿ. ಓಕೆ, ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.